ಸ್ನೇಹಿತರೆ ನಮಸ್ಕಾರ. ವಿಡಿಯೋ ಸೆಷನ್ಗೆ ಸ್ವಾಗತ. ನಾನು ಲಾರೆನ್ಸ್ ಸರ್. ಸ್ನೇಹಿತರೆ, ಈ ಒಂದು ವಿಡಿಯೋ ಸೆಷನ್ ಅಲ್ಲಿ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಸಿಂಪಲ್ ಆವರೇಜ್ ಪ್ರಾಫಿಟ್ ಮೆಥಡ್ನ 6 ಮಾರ್ಕ್ಸ್ ಕೇಳುವಂತ ಒಂದು ಪ್ರಾಬ್ಲಮ್ನ ಮಾಡೋಣ. ಬನ್ನಿ ಪ್ರಾಬ್ಲಮ್ ಹೇಗಿದೆ ಅಂತ ನೋಡೋಣ. ನೋಡಿ, ಪ್ರಾಬ್ಲಮ್ ಇರ್ತಿದೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್ ಆಫ್ ದ ಬಿಸ್ನೆಸ್ ಆನ್ 3 years purchase of average profit of last 4 years. The profit earned in the last 4 years are: year 2014-15, the profit is 20,000, which includes abnormal loss of rupees 2,000. Year 2015-16, the profit is 25,000, which includes abnormal profit of rupees 5,000. And in the year 16-17, profit is 38,000, which includes non-recurring income of rupees 8,000. In the year 17-18, rupees 35,000 includes loss of 5,000 due to speculation. ಸ್ನೇಹಿತರೆ, ಈ ಒಂದು ಪ್ರಾಬ್ಲಮ್ ಅಲ್ಲಿ 4 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ. ಮತ್ತೆ ನಿಮಗೆ ಗುಡ್ ವಿಲ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾವು ಗುಡ್ ವಿಲ್ ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮ್ಮ ಹತ್ರ 4 ಮೆಥಡ್ ಇದಾವೆ. ಮೊದಲನೇ ಮೆಥಡ್ ಬಂದು ಆವರೇಜ್ ಪ್ರಾಫಿಟ್ ಮೆಥಡ್, ಎರಡನೇ ಮೆಥಡ್ ಬಂದು ಕ್ಯಾಪಿಟಲೈಸೇಷನ್ ಮೆಥಡ್, ಮೂರನೇ ಮೆಥಡ್ ಬಂದು ಸೂಪರ್ ಪ್ರಾಫಿಟ್ ಮೆಥಡ್, ನಾಲ್ಕನೇದು ಆನ್ಯುಟಿ ಮೆಥಡ್ ಅಂತ 4 ಮೆಥಡ್ ಇದಾವೆ. ಈ 4 ಮೆಥಡ್ ಅಲ್ಲಿ ಮೊದಲನೇ ಮೆಥಡ್ ಆವರೇಜ್ ಪ್ರಾಫಿಟ್ ಮೆಥಡ್ ಅಲ್ಲಿ ಈ ಪ್ರಾಬ್ಲಮ್ ನ ಮಾಡಕ್ಕೆ ನಮ್ಗೆ ಹೇಳಿದ್ದಾರೆ. ಸ್ನೇಹಿತರೆ, ಪ್ರತಿ 4 ವರ್ಷ ಪ್ರಾಫಿಟ್ ಕೊಟ್ಟಿದಾರಲ್ವಾ. ಫಾರ್ ಎಕ್ಸಾಂಪಲ್ 2014-15 ಅಲ್ಲಿ 20,000 ಅಂತ ಪ್ರಾಫಿಟ್ ಕೊಟ್ಟಿದ್ದಾರೆ. ಅದರ ಅರ್ಥ ಏನಂದ್ರೆ, ಆ ಒಂದು ವರ್ಷದಲ್ಲಿ ಬಿಸ್ನೆಸ್ ಮ್ಯಾನ್ ಏನ್ ಮಾಡಿರ್ತಾನೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡಿರ್ತಾನೆ. ಅವ್ನು ಪ್ರಾಫಿಟ್ ನೆಟ್ ಪ್ರಾಫಿಟ್ ಕೊಡ್ಬೇಕಂದ್ರೆ ಅವನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡಿರಲೇಬೇಕು. ಏನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಏನು? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಸ್ ಎ ನಾಮಿನಲ್ ಅಕೌಂಟ್ ವೇರ್ ವಿಲ್ ಅಪ್ಲೈ ದ ರೂಲ್ ಆಫ್ ನಾಮಿನಲ್ ಅಕೌಂಟ್. ಡೆಬಿಟ್ ದ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ದ ಇನ್ಕಮ್ ಅಂಡ್ ಗೇನ್. ನಾವೇನ್ ಮಾಡ್ತೀವಿ, ಪಿ ಅಂಡ್ ಎಲ್ ಅಕೌಂಟ್ ನ ಪ್ರಿಪೇರ್ ಮಾಡುವಾಗ ಡೆಬಿಟ್ ಆಲ್ ದ ಎಕ್ಸ್ಪೆನ್ಸಸ್ ಮತ್ತೆ ಲಾಸಸ್ ನೆಲ್ಲ ಡೆಬಿಟ್ ಮಾಡಿ ಇನ್ಕಮ್ಸ್ ನೆಲ್ಲ ಕ್ರೆಡಿಟ್ ಮಾಡ್ತೀವಿ. ಅದನ್ನ ಮಾಡಿ ನಾವೇನ್ ಮಾಡ್ತೀವಿ, ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇವನು ಕೂಡ ಬಿಸ್ನೆಸ್ ಮ್ಯಾನ್ ಏನ್ ಮಾಡಿ 20,000 ಪ್ರಾಫಿಟ್ ತೋರಿಸೋದೇನಂದ್ರೆ, ಆ ವರ್ಷ 2014-15 ನಲ್ಲಿ ಇರುವಂತ ಎಲ್ಲಾ ಎಕ್ಸ್ಪೆನ್ಸಸ್ ನ ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡಿ, ಇನ್ಕಮ್ಸ್ ನೆಲ್ಲ ಕ್ರೆಡಿಟ್ ಸೈಡ್ ಎಂಟರ್ ಮಾಡಿ ರೆಕಾರ್ಡ್ ಮಾಡಿ, ಇನ್ಕಮ್ಸ್ ನೆಲ್ಲ ಟೋಟಲ್ ಮಾಡಿ ಬಂದಂತ ಟೋಟಲ್ ಅಲ್ಲಿ ಎಲ್ಲಾ ಎಕ್ಸ್ಪೆನ್ಸಸ್ ನ ಲೆಸ್ ಮಾಡಿಬಿಟ್ರೆ ಅವನಿಗೆ ನೆಟ್ ಪ್ರಾಫಿಟ್ ಬಂದಿರತ್ತೆ. ಆ ರೀತಿ ಏನ್ ಮಾಡಿದಾನೆ, ಇಲ್ಲಿ ಪ್ರತಿ ವರ್ಷ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಿ ಪ್ರತಿ ವರ್ಷ ಪ್ರಾಫಿಟ್ ನ ಕೊಟ್ಟಿದ್ದಾನೆ. 2014-15 ಅಲ್ಲಿ 20,000, 15-16 ಅಲ್ಲಿ 25,000, 16-17 ಅಲ್ಲಿ 38,000 ಮತ್ತೆ 17-18 ಅಲ್ಲಿ 35,000 ಅಂತ ಪ್ರಾಫಿಟ್ಸ್ ನ ನಮಗೆ ಕೊಟ್ಟಿದ್ದಾನೆ. ಸೊ ಅದರ ಬ್ರಾಕೆಟ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಸೊ ಈ ಪ್ರಾಫಿಟ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನಾವು ತಿಳ್ಕೊಳ್ಳೋಣ ಬನ್ನಿ. ಯಾವಾಗ ಬಿಸ್ನೆಸ್ ಮ್ಯಾನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡ್ತಾನೋ, ಆ ಪ್ರಾಫಿಟ್ ನೋಡಿ ನಾವು ಗುಡ್ ವಿಲ್ ನ ವ್ಯಾಲ್ಯೂಯೇಷನ್ ಮಾಡುವಾಗ, ವ್ಯಾಲ್ಯೂ ಆಫ್ ಗುಡ್ ವಿಲ್ ನ ಕ್ಯಾಲ್ಕುಲೇಟ್ ಮಾಡುವಾಗ ನಮ್ದು 3 ಕಂಡೀಷನ್ಸ್ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಒಂದೇನಂದ್ರೆ, ಅವನೇನು ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿರ್ತಾನೆ, ಯಾವ ಆಧಾರದ ಮೇಲೆ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿರ್ತಾನೆ ಅವನು, ಆ ವರ್ಷದ ಬಂದಿರುವಂತ ಎಕ್ಸ್ಪೆನ್ಸಸ್, ಬಂದಿರುವಂತ ಇನ್ಕಮ್ಸ್ ನ ಆಧಾರದ ಮೇಲೆ ಅವನೇನ್ ಮಾಡಿರ್ತಾನೆ, ನೆಟ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡಿರ್ತಾನೆ. ನಾವು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಮಾಡುವಾಗ ಅವನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೆಂಗಾರು ಪ್ರಿಪೇರ್ ಮಾಡಿರ್ಲಿ, ನಾವು ವ್ಯಾಲ್ಯೂ ಮಾಡುವಾಗ ಆ ಪ್ರಾಫಿಟ್ ಎಂತ ಪ್ರಾಫಿಟ್ ನ ತಗೊಳ್ಬೇಕಂದ್ರೆ, ಮೊದಲನೇದು ರೆಗ್ಯುಲರ್ ಬಿಸ್ನೆಸ್ಗೆ ಸಂಬಂಧಪಟ್ಟಿರ್ಬೇಕು. ಆ ಪಿ ಅಂಡ್ ಎಲ್ ಅಕೌಂಟ್ ಅಲ್ಲಿ ಅವನು ಏನು ಎಕ್ಸ್ಪೆನ್ಸಸ್ ಇನ್ಕಮ್ಸ್ ರೆಕಾರ್ಡ್ ಮಾಡ್ತಾನೆ, ಅದು ಒಂದು ರೆಗ್ಯುಲರ್ ಬಿಸ್ನೆಸ್, ಈಗ ನಡೀತಾ ಇರುವಂತ ಬಿಸ್ನೆಸ್ ಬಗ್ಗೆ, ರೆಗ್ಯುಲರ್ ಬಿಸ್ನೆಸ್ ಬಗ್ಗೆ ಅದು ಬಿಸ್ನೆಸ್ ಆಗಿರ್ಬೇಕು. ಒಂದ್ ವೇಳೆ ಅವನು ಬಿಸ್ನೆಸ್ ಜೊತೆ ಇನ್ನೊಂದೇನೋ ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡ್ತಾ ಇರ್ತಾನೆ ಅನ್ಕೊಳ್ಳಿ, ಇಲ್ಲ ಚಿಲ್ಲರೆ ಬಿಸ್ನೆಸ್ ಮಾಡ್ತಾ ಇರ್ತಾನೆ ಅನ್ಕೊಳ್ಳಿ, ಇಲ್ಲ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಅನ್ನು ಮಾಡ್ತಾ ಇರ್ತಾನೆ ಅನ್ಕೊಳ್ಳಿ, ಆ ಬೇರೆ ಬಿಸ್ನೆಸ್ ಇಂದ ಬಂದಿರುವಂತ ಎಕ್ಸ್ಪೆನ್ಸಸ್ ಇನ್ಕಮ್ಸ್ ನ ನಾವು ಈ ಪಿ ಅಂಡ್ ಎಲ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡುವಾಗ ಪಿ ಅಂಡ್ ಎಲ್ ಅಕೌಂಟ್ ಅಲ್ಲಿ ಆ ಐಟಮ್ಸ್ ನ ನಾವು ಗಣನೆಗೆ ತಗೊಳ್ಬಾರ್ದು. ಏನಂದ್ರೆ, ಎಕ್ಸ್ಪೆನ್ಸಸ್ ಇನ್ಕಮ್ ಪಿ ಅಂಡ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಪ್ರಿಪೇರ್ ಮಾಡುವಾಗ ರೆಗ್ಯುಲರ್ ಬಿಸ್ನೆಸ್ ನೇ ತಗೊಳ್ಬೇಕು. ಅದು ಫಸ್ಟ್ ಕಂಡೀಷನ್. ಎರಡನೇ ಕಂಡೀಷನ್ ಏನಂದ್ರೆ, ನಾವ್ ಏನು ಇನ್ಕಮ್ ಮತ್ತೆ ಎಕ್ಸ್ಪೆನ್ಸಸ್ ಪಿ ಅಂಡ್ ಎಲ್ ಅಕೌಂಟ್ ಅಲ್ಲಿ ಕನ್ಸಿಡರ್ ಮಾಡ್ತಾ ಇದೀವಿ, ಇಟ್ಸ್ ಆಫ್ ನಾರ್ಮಲ್ ನೇಚರ್. ಅದು ನಾರ್ಮಲ್ ಎಕ್ಸ್ಪೆನ್ಸಸ್ ಆಗಿರ್ಬೇಕು, ನಾರ್ಮಲ್ ಇನ್ಕಮ್ಸ್ ಆಗಿರ್ಬಾರ್ದು. ನಾರ್ಮಲ್ಗೆ ಅಪೋಸಿಟ್ ಏನು, ಅಬ್ನಾರ್ಮಲ್ ಆಗಿರಬಾರ್ದು. ಅಬ್ನಾರ್ಮಲ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಅಬ್ನಾರ್ಮಲ್ ಎಕ್ಸ್ಪೆನ್ಸಸ್ಗೆ ಒಂದು ಎಕ್ಸಾಂಪಲ್ ಏನಂದ್ರೆ,
ಫ್ಯಾಕ್ಟ್ರಿ ಬಿಲ್ಡಿಂಗ್, ಫ್ಯಾಕ್ಟ್ರಿನಲ್ಲಿ ಗೌಡನಲ್ಲಿ ಬೆಂಕಿ ಅಂಟ್ಕೊಂಡ್ಬಿಟ್ಟಿದೆ ಅಂತ, ಫೈರ್ ಅಕ್ಕರ್ ಆಗ್ಬಿಟ್ಟಿದೆ ಅಂತ. ಬೆಂಕಿ ಅಂಟ್ಕೊಂಡು ಯಾವಾಗ ಪ್ರತಿ ಸಾರಿ ಬೆಂಕಿ ಅಂಟ್ಕೊಳ್ಳಲ್ಲ, ಯಾವಾಗ ಒಂದ್ಸಾರಿ ಆಕಸ್ಮಿಕವಾಗಿ ಆಗುವಂಥದ್ದು. ಆಕಸ್ಮಿಕವಾಗಿ ಆಗುವಂಥ ಎಕ್ಸ್ಪೆನ್ಸಸ್ನ ನಾವು ಅಬ್ನಾರ್ಮಲ್ ಅಂತ ಹೇಳ್ತೀವಿ. ಮತ್ತೆ ಇನ್ಕಮ್ ಅಷ್ಟೇನೆ, ಅಬ್ನಾರ್ಮಲ್ ಪ್ರಾಫಿಟ್ ಅಥವಾ ಇನ್ಕಮ್ ಅಂದಾಗ ಒಂದು ನಮಗೆ ಲಾಟ್ರಿ ಬರ್ಬೋದು. ಲಾಟ್ರಿ ಏನಾದ್ರು ನಮಗೊಂದು ಆ ಒಂದು ವರ್ಷ ಬಂದ್ರೆ ಮುಂದಿನ ವರ್ಷನ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅಂತ ಅಬ್ನಾರ್ಮಲ್ ಲಾಸಸ್ನ, ಅಬ್ನಾರ್ಮಲ್ ಇನ್ಕಮ್ ಅಥವಾ ಪ್ರಾಫಿಟ್ಸ್ನ ನಾವು ತಗೊಳಕ್ ಹೋಗ್ಬಾರ್ದು. ನಾವು ಏನು ಎಕ್ಸ್ಪೆನ್ಸಸ್ ಇನ್ಕಮ್ಸು P&L ಅಕೌಂಟ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ, ಅದು ಮಾತ್ರ ನಾರ್ಮಲ್ ನೇಚರ್ ಮಾತ್ರನೇ ಇರಬೇಕು. ಮೂರನೇ ಕಂಡೀಷನ್ ಏನಂದ್ರೆ, ಇಟ್ ಶುಡ್ ಬಿ ಆಫ್ ದ ಎಕ್ಸ್ಪೆನ್ಸಸ್ ಅಂಡ್ ದ ಇನ್ಕಮ್ ಶುಡ್ ಬಿ ಆಫ್ ರೆವಿನ್ಯೂ ನೇಚರ್. ಏನು ರೆವಿನ್ಯೂ ನೇಚರ್ ಅಂದ್ರೆ, ಆ ಎಕ್ಸ್ಪೆನ್ಸಸ್ ರೆಗ್ಯುಲರ್ ಎಕ್ಸ್ಪೆನ್ಸಸ್ ಆಗಿರ್ಬೇಕು, ಅದು ಇನ್ಕಮ್ ರೆಗ್ಯುಲರ್ ಇನ್ಕಮ್ ಆಗಿರ್ಬೇಕು. ರೆವಿನ್ಯೂ ಅಂದ್ರೆ ಒಂದೇನೆ, ರೆಗ್ಯುಲರ್ ಅಂತಂದ್ರೆ ಒಂದೇನೆ, ರೆಕರಿಂಗ್ ಅಂದ್ರೆ ಒಂದೇನೆ. ರೆಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕಮ್ಸ್ ಇದ್ರೆ ನಾವು ಅಂತ ಎಕ್ಸ್ಪೆನ್ಸಸ್ ಇನ್ಕಮ್ಸ್ ಇರುವಂತ ಐಟಮ್ಸ್ ಮಾತ್ರ ನಾವು ಕನ್ಸಿಡರ್ ಮಾಡಿ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ಬೇಕು. ಇವಾಗ ನಾವೇನ್ ಮಾಡ್ಬೇಕು ಅಂತ, ಫಾರ್ ಎಕ್ಸಾಂಪಲ್ ರೆಗ್ಯುಲರ್ ಬಿಸ್ನೆಸ್ ಅಲ್ಲ, ಅದು ಬೇರೆ ಬಿಸ್ನೆಸ್, ಸ್ಪೆಕ್ಯುಲೇಷನ್ ಬಿಸ್ನೆಸ್ ಅಂದ್ಕೊಳ್ಳಿ. ನೋಡಿ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದಾರೆ, 2017-18 ಅಲ್ಲಿ 35,000 ಕೊಟ್ಟಿದ್ದಾರೆ. ಇಲ್ಲಿ ಇನ್ಕ್ಲೂಡ್ಸ್ ಲಾಸ್ ಆಫ್ ₹5,000 ಡ್ಯೂ ಟು ಸ್ಪೆಕ್ಯುಲೇಷನ್ ಅಂತಾನೆ. ಸ್ಪೆಕ್ಯುಲೇಷನ್ ನಾಟ್ ಎ ರೆಗ್ಯುಲರ್ ಬಿಸ್ನೆಸ್, ನಮ್ಮ ಬಿಸ್ನೆಸ್ ಅಲ್ಲ, ಅದು ಶಾರ್ಟ್ ಟರ್ಮ್ ಅಲ್ಲಿ ನಾವು ಮಾಡುವಂತ ಬೇರೆ ಬಿಸ್ನೆಸ್. ಆ ಬೇರೆ ಬಿಸ್ನೆಸ್ ಲಾಸ್ ಆಗ್ಲಿ, ಆ ಬಿಸ್ನೆಸ್ ಬರುವಂತ ಪ್ರಾಫಿಟ್ ಆಗ್ಲಿ ನಮ್ಮ ರೆಗ್ಯುಲರ್ ಬಿಸ್ನೆಸ್ಗೆ ಸೇರಿಸ್ಕೊಳ್ಬಾರ್ದು. ಇವ್ರೇನ್ ಮಾಡ್ಬಿಟ್ರೆ ಇನ್ಕ್ಲೂಡ್ ಮಾಡ್ಬಿಟ್ಟಿದ್ದಾರೆ. ಇನ್ಕ್ಲೂಡ್ ಆದಾಗ ಲಾಸ್ ಅಂತ ಏನ್ ಮಾಡಿರ್ತಾರೆ, ಆಡ್ ಮಾಡಿರ್ತಾರ, ಲೆಸ್ ಮಾಡ್ಬಿಟ್ಟಿರ್ತಾರೆ. ನಾವು ಸರಿ ಮಾಡ್ಬೇಕಂದ್ರೆ ಅದನ್ನ ಆಡ್ ಮಾಡ್ಕೊಳ್ಬೇಕು. ಸೊ ಈ ತರ ನಾವು 3 ಕಂಡೀಷನ್ ಹಾಕೊಳ್ಬೇಕು. ಒಂದು ಇವಾಗಿರೋ ಬಿಸ್ನೆಸ್ ಸಂಬಂಧಪಟ್ಟಂಗಿರ್ಬೇಕು, ಆ ಎಕ್ಸ್ಪೆನ್ಸಸ್ ಇನ್ಕಮ್ಸ್ ಬಿಸ್ನೆಸ್ ಸಂಬಂಧಪಟ್ಟಂಗಿರ್ಬೇಕು. ಒಂದೇದು, ಆ ಎಕ್ಸ್ಪೆನ್ಸಸ್ ಇನ್ಕಮ್ಸ್ ಏನು ಅವರು P&L ಅಕೌಂಟ್ ಅಲ್ಲಿ ಕನ್ಸಿಡರ್ ಮಾಡಿದ್ದಾರೆ ಅದು ಬಂದ್ಬಿಟ್ಟು ನಾರ್ಮಲ್ ನೇಚರ್ ಇರಬೇಕು. ಮತ್ತೆ ಇನ್ಕಮ್ಸ್ ಮತ್ತೆ ಎಕ್ಸ್ಪೆನ್ಸಸ್ ಏನು ಆ P&L ಅಕೌಂಟ್ ಕನ್ಸಿಡರ್ ಮಾಡೋದು ಅದು ಬಂದು ರೆವಿನ್ಯೂ ನೇಚರ್ ಇರಬೇಕು. ಇದು 3 ನೇಚರ್ ಇದ್ರೆ ನಾವು ಆ ಲೇಖನದಿಂದ ಮಾಡುವಂತ ಪ್ರಾಫಿಟ್ ನ ತಗೊಂಡು ನಾವು ಆವರೇಜ್ ಮಾಡಿ ಅದನ್ನ ಗುಡ್ ವಿಲ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೇವೆ. ಬನ್ನಿ ಸ್ನೇಹಿತರೆ, ಲೆಕ್ಕ ಮಾಡೋಣ. ಹಾಗಾದ್ರೆ ಲೆಕ್ಕ ಮಾಡೋ ಮುಂಚೆ ನಾವು ನೋಟ್ ಕೊಡ್ತೀನಿ ನಾನು ನಿಮ್ಗೆ. ಇಷ್ಟೊತ್ತು ನಾನು ಹೇಳ್ದೆ ನಿಮ್ಗೆ 3 ಕಂಡೀಷನ್ ಅಂತ. ಒಂದು ರೆಗ್ಯುಲರ್ ಬಿಸ್ನೆಸ್, ನಾರ್ಮಲ್ ನೇಚರು ಮತ್ತೆ ರೆವಿನ್ಯೂ ನೇಚರ್ ಅಂತ. ಇದು 3ರದ ಆಪೋಸಿಟ್ ಏನಾದ್ರು ಕೊಟ್ಬಿಟ್ಟಿದ್ರೆ ಏನ್ ಮಾಡ್ಬೇಕು ಅಂತ. ಒಂದ್ ವೇಳೆ ಲಾಸಸ್ ಕೊಟ್ರೆ ಈ ತರ ನೋಡಿ, ಒಂದು ಸ್ಪೆಕ್ಯುಲೇಷನ್ ಲಾಸ್, ಅಬ್ನಾರ್ಮಲ್ ಲಾಸ್ ಅಂತ ಕೊಟ್ಟಿರ್ಬೋದು, ಸ್ಪೆಕ್ಯುಲೇಷನ್ ಲಾಸ್ ಅಂತ ಕೊಟ್ಟಿರಬಹುದು, ನಾರ್ಮಲ್ ರೆಕರಿಂಗ್ ಲಾಸ್ ಕೊಟ್ಟಿರ್ಬೋದು. ಈ ತರ ಎಲ್ಲ ಲಾಸ್ಗಳು ಕೊಟ್ಟಿದ್ರೆ ನೋಡಿ, ಅಬ್ನಾರ್ಮಲ್ ನಾವು ತಗೊಳ್ಬಾರ್ದು, ಸ್ಪೆಕ್ಯುಲೇಷನ್ ನಾವು ತಗೊಳ್ಬಾರ್ದು, ನಾನ್ ರೆಕರಿಂಗ್ ತಗೊಳ್ಬಾರ್ದು. ತಗೊಳ್ದೇ ಇರುವಂತ ಲಾಸಸ್ ಏನಾದ್ರು ಕೊಟ್ಟಿದ್ರೆ ಅವ್ರೇನ್ ಮಾಡಿರ್ತಾರೆ, P&L ಅಕೌಂಟ್ ಅಲ್ಲಿ ಲಾಸ್ ಅನ್ಬಿಟ್ಟು ಲೆಸ್ ಮಾಡ್ಬಿಟ್ಟಿರ್ತಾರೆ. ಅದನ್ನ ಸರಿ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕಾದ್ರೆ, ಸರಿ ಮಾಡಕ್ಕೆ ಇಲ್ಲಿ ಅಂತ ಐಟಮ್ಸ್ ನಾವು ಆಡ್ ಮಾಡ್ಬೇಕಾಗತ್ತೆ. ಅದೇ ರೀತಿ ಇನ್ಕಮ್ ಸೈಡ್ ಅಲ್ಲಿ ಏನ್ ಕೊಟ್ಟಿರ್ತಾರೆ, ಅಬ್ನಾರ್ಮಲ್ ಪ್ರಾಫಿಟ್ ಅಂತ ತಗೊಂಡಿರ್ತಾರೆ, ಸ್ಪೆಕ್ಯುಲೇಷನ್ ಪ್ರಾಫಿಟ್ ಅಂತ ತಗೊಂಡಿರ್ತಾರೆ, ಅಥವಾ ನಾನ್ ರೆಕರಿಂಗ್ ಪ್ರಾಫಿಟ್ ಅಂತ ತಗೊಂಡ್ಬಿಟ್ಟಿದ್ರೆ ಅವರು ಕನ್ಸಿಡರ್ ಮಾಡಿದ್ರೆ P&L ಅಕೌಂಟ್ ಅಲ್ಲಿ ಇದು ಪ್ರಾಫಿಟ್ ಅಂತ ಆಡ್ ಮಾಡ್ಬಿಟ್ಟಿರ್ತಾರೆ. ನಾವು ಸರಿ ಮಾಡಕ್ಕೆ ಏನ್ ಮಾಡ್ಬೇಕು, ಅದನ್ನ ಲೆಸ್ ಮಾಡ್ಬೇಕು. ನಿಮ್ ಪ್ರಾಬ್ಲಮ್ ಇಲ್ಲ, ಈ ತರ ವಿಷಯಗಳು ಬಂದಾಗ ನಾವೇನ್ ಮಾಡ್ಬೇಕು, ಅದನ್ನ ನಾವು ಲೆಸ್ ಮಾಡ್ಬೇಕಾಗತ್ತೆ. ಅದ್ರ ಜೊತೆ ಸ್ನೇಹಿತರೆ, ಇನ್ನೊಂದು ವಿಷಯ ಬರುವಂತ ಪ್ರಾಬ್ಲಮ್ಗಳು ಬರೆಯೋ ಸಾಧ್ಯತೆ ಇರುತ್ತೆ, ಲಾಸ್ ಫ್ರಮ್ ಆಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ ಅಂತ. ಫಾರ್ ಎಕ್ಸಾಂಪಲ್, ನಾನು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇರ್ತೀನಿ, ನನಗೆ ₹10,000 ಸಂಬಳ ಬರ್ತಾ ಇರುತ್ತೆ. ಯಾರೋ ಹೇಳ್ತಾರೆ ಒಂದು ಬಿಸ್ನೆಸ್ ಇದೆ, ಸೇಲ್ ಮಾಡ್ತಾ ಇದ್ದಾರೆ ಅಂತ. ನಾನು ಆ ಬಿಸ್ನೆಸ್ ನ ತಗೊಳ್ತೀನಿ ಅನ್ಕೊಳ್ಳಿ. ಆ ಬಿಸ್ನೆಸ್ ತಗೊಂಡ್ಮೇಲೆ ನಾನು ಕೆಲ್ಸಕ್ಕೆ ಹೋಗೋಕೆ ಆಗೋದಿಲ್ಲ, ಅವ್ರು ಸಂಬಳ ಕೊಡಲ್ಲ ನಂಗೆ ಲಾಸ್. ಇವ್ರು ಹೇಳೋದು, ಬಿಸ್ನೆಸ್ ತಗೊಂಡ್ರೆ ನಿಮ್ಗೆ ₹50,000 ತಿಂಗಳಿಗೆ ಲಾಭ ಬರುತ್ತೆ ಅಂತ ಹೇಳ್ಬೋದು. ಆದ್ರೆ ₹50 ನನಗೆ ಮೊದಲೇ ₹10 ₹10,000 ಸಂಬಳ ಬರ್ತಾ ಇತ್ತು. ಇವಾಗ ₹50,000 ಬಂದ್ರೆ ₹40,000 ಜಾಸ್ತಿ ಆಗಿದೆ ಅಷ್ಟೇ. ಇಲ್ಲ ₹50,000 ಅನ್ಕೊಂಡಾಗ ನಂಗೆ ಇಲ್ಲಿ ಹಳೆ ಸಂಬಳ ನಿಂತೋಗುತ್ತಲ್ವಾ, ಅದು ಒಂದು ಲಾಸ್ ಫ್ರಮ್ ಆಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ ನಾವು. ಅಂತದ್ದು ನಾವೇನೋ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ಅದನ್ನ ನಾವು ಲೆಸ್ ಮಾಡ್ಕೊಳ್ಬಹುದು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಮಾಡುವಾಗ. ಇದನ್ನ ಬಿಟ್ರೆ ಒಂದ್ ವೇಳೆ ರೆಗ್ಯುಲರ್ ಬಿಸ್ನೆಸ್ಗೆ ಸಂಬಂಧಪಟ್ಟಿರೋದು ನಾರ್ಮಲ್ ನೇಚರೇ ಆಗಿರುತ್ತೆ, ರೆವಿನ್ಯೂ ನೇಚರೇ ಆಗಿರುತ್ತೆ, ಆದ್ರೆ ಅಂತ ಎಕ್ಸ್ಪೆನ್ಸಸ್ ಇನ್ಕಮ್ಸ್ ನ P&L ಅಕೌಂಟ್ ಅಲ್ಲಿ ಮಾಡುವಾಗ ಮರ್ತೋಗ್ಬಿಟ್ಟಿರ್ತಾರೆ, ಬಿಟ್ಬಿಟ್ಟಿರ್ತಾರೆ, ರೆಕಾರ್ಡ್ ಮಾಡಿರೋದಿಲ್ಲ. ಅಂತದೇನಾದ್ರು ನಿಮ್ಗೆ ಅನ್ರೆಕಾರ್ಡೆಡ್ ಇದ್ರೆ ಐಟಮ್ಸ್ ಇದ್ರೆ ಅದು ಎಕ್ಸ್ಪೆನ್ಸಸ್ ಆದ್ರೆ ಯಾವಾಗ ಮಾಡಿರಲ್ಲ, ಲೆಸ್ ಮಾಡಿಲ್ಲ, ಇವಾಗ ಲೆಸ್ ಮಾಡಿ. ಏನಂತಾರೆ, ಅನ್ರೆಕಾರ್ಡೆಡ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನ ನಾವು ಲೆಸ್ ಮಾಡಬೇಕು. ಅದೇ ರೀತಿ ಅನ್ರೆಕಾರ್ಡೆಡ್ ಬಿಸ್ನೆಸ್ ಇನ್ಕಮ್ಸ್ ನ ನಾವು ಆಡ್ ಮಾಡ್ಬೇಕಾಗತ್ತೆ. ಈ ಒಂದು 5 ನೋಟ್ ಅಂತೇನಿದೆ, ಇದನ್ನ ನೀವು ಆದಷ್ಟು ಜ್ಞಾಪಕ ಇಟ್ಕೊಳ್ಳಕ್ಕೆ ಪ್ರಯತ್ನ ಪಡ್ರಿ. ಇವೆಲ್ಲ ಎಕ್ಸಾಂಪಲ್ ಬರೆಯೋ ಅವಶ್ಯಕಲ್ಲ, ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಬನ್ನಿ ಲೆಕ್ಕ ಮಾಡೋಣ. ಏನ್ ಹೇಳ್ತಾರೆ ಇಲ್ಲಿ, ವಾಟ್ ಇಸ್ ದ ನೀಡ್ ಆಫ್ ದ ಪ್ರಾಬ್ಲಮ್? ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್ ಆಫ್ ದ ಬಿಸ್ನೆಸ್ ಆನ್ 3 years ಪರ್ಚೇಸ್ ಆಫ್ ಆವರೇಜ್ ಪ್ರಾಫಿಟ್ ಆಫ್ ಲಾಸ್ಟ್ 4 years. ಹಿಂದಿನ 4 ವರ್ಷಗಳನ್ನ
ಸರಾಸರಿ ಆವರೇಜ್ ಮಾಡಿ ಪ್ರಾಫಿಟ್ ಗುಡ್ವಿಲ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಆವರೇಜ್ ಪ್ರಾಫಿಟ್ ಮೆಥಡ್ ಅಲ್ಲಿ ನಾವು ಗುಡ್ವಿಲ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 3 ಸ್ಟೆಪ್ ನ ಫಾಲೋ ಮಾಡ್ತೀವಿ. ಯಾವ್ಯಾವುದು ಸ್ಟೆಪ್ಸ್ ಅಂತ. ಸ್ಟೆಪ್ ನಂಬರ್ 1 ಏನ್ ಹೇಳುತ್ತಂದ್ರೆ ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಪ್ರಾಫಿಟ್ಸ್, ಎಪಿ ಅಂತ ಹೇಳ್ತೀವಿ. ಕ್ಯಾಲ್ಕುಲೇಷನ್ ಆಫ್ ಎಎಪಿ, ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ಸ್, ಮತ್ತು ಮೂರನೇದು ಬಂದು ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಗುಡ್ವಿಲ್ ಅಂತ. ಈ 3 ಸ್ಟೆಪ್ ತಗೊಂಡ್ರೆ ನಮಗೆ ವ್ಯಾಲ್ಯೂನ ಗುಡ್ವಿಲ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಆಗುತ್ತೆ. ಬನ್ನಿ ಕ್ಯಾಲ್ಕುಲೇಟ್ ಮಾಡೋಣ. ಬನ್ನಿ ಸೊಲ್ಯೂಷನ್ ಪಾರ್ಟ್ ಅಲ್ಲಿ ಸ್ಟೆಪ್ ನಂಬರ್ 1 ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಪ್ರಾಫಿಟ್ಸ್. ಇಲ್ಲಿ 4 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ. ನಾವು ಕಾಲಮ್ ಹಾಕಿ ಪ್ರತಿ ವರ್ಷ ಆ್ಯಡ್ ಲೆಸ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಅಬ್ನಾರ್ಮಲ್ಲು, ನಾನ್ ರೆಕರಿಂಗು, ಸ್ಪೆಕ್ಯುಲೇಷನ್ ಅಂತೆಲ್ಲ ಕೊಟ್ಟಿದ್ದಾರೆ. ನಾವು ಎಷ್ಟು ಕಾಲಮ್ ಟೇಬಲ್ ಹಾಕೊಳ್ಬೇಕಂದ್ರೆ ಎಷ್ಟು ವರ್ಷ ಕೊಟ್ಟಿದ್ದಾರೆ 4 ವರ್ಷ +1 ಕಾಲಮ್ ಹಾಕೊಳ್ಬೇಕು. 5 ವರ್ಷ ಕೊಟ್ಟಿದ್ರೆ +1 6 ಕಾಲಮ್ ಹಾಕೊಳ್ಬೇಕು. 3 ವರ್ಷದ ಪ್ರಾಫಿಟ್ ಕೊಟ್ಟಿದ್ರೆ +1 4 ಕಾಲಮ್ ಹಾಕೊಳ್ಬೇಕು. ಇಲ್ಲಿ 4 ವರ್ಷ ಕೊಟ್ಟಿದ್ದಾರೆ, +1 ಅಂದ್ರೆ 5 ಕಾಲಮ್ ಟೇಬಲ್ ಹಾಕೊಳ್ಳೋಣ. ಬನ್ನಿ ನೋಡಿ, ಕಾಲಮ್ ಹಾಕೊಳ್ತೀನಿ ನಾನು. ಹೆಡ್ಡಿಂಗ್ ಆಫ್ ದ ಅಕೌಂಟ್ಸ್ ಅಂದ್ರೆ ಕ್ಯಾಪ್ಷನ್ಸ್ ಏನಂದ್ರೆ ಪರ್ಟಿಕ್ಯುಲರ್ಸ್ ಇಯರ್ಸ್ ಗಿವನ್ 2014-15, 2015-16, 2016-17 and 2017-18. ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಪ್ರಾಫಿಟ್ಸ್ಗೆ ಅಡ್ಜಸ್ಟ್ ಮಾಡ್ಬೇಕಂದ್ರೆ ಆಡ್ ಲೆಸ್ ಮಾಡಬೇಕು. ಪ್ರಾಫಿಟ್ಸ್ ಎಲ್ಲಿ ಕೊಟ್ಟಿದ್ದಾರೆ? ಕೊಟ್ಟಿರೋಂಥ ಪ್ರಾಫಿಟ್ ಯಾವುದು ಪ್ರಾಬ್ಲಮ್ ಅಲ್ಲಿ? ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮ್ ಇಲ್ಲಿ? 2014-15 ಅಲ್ಲಿ 20,000, 15-16 ಅಲ್ಲಿ 25,000 ಈ ತರ ಕೊಟ್ಟಿದ್ದಾರೆ. ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋಣ ಬನ್ನಿ. ಪ್ರಾಫಿಟ್ಸ್ 20,000, 25,000, 38,000 ಮತ್ತೆ 35,000 ಕೊಟ್ಟಿದ್ದಾರೆ. ಈಗ ಅಡ್ಜಸ್ಟ್ ಮಾಡೋಣ, ಆಡ್ ಲೆಸ್ ಮಾಡೋಣ. ಯಾವುದಕ್ಕೆ? ಅವ್ರು ಕೊಟ್ಟಂತ ಇನ್ಫಾರ್ಮೇಶನ್ಗೆ. 2014-15 ಅಲ್ಲಿ 20,000 ಪ್ರಾಫಿಟ್ ಇತ್ತಂತೆ. ಇನ್ಕ್ಲೂಡ್ಸ್ ಅಬ್ನಾರ್ಮಲ್ ಲಾಸ್. ನಾವು ಅಬ್ನಾರ್ಮಲ್ ಲಾಸ್ನ ಲೆಕ್ಕಕ್ಕೆ ತಗೊಳ್ಬೇಕು. ನಾರ್ಮಲ್ ಲಾಸ್ನ ತಗೊಳ್ಬೇಕು, ಅಬ್ನಾರ್ಮಲ್ ಲಾಸ್ ತಗೊಳ್ಳಂಗಿಲ್ಲ. ಇವ್ರು ತಪ್ಪು ಮಾಡಿಬಿಟ್ಟಿದ್ದಾರೆ, ಇನ್ಕ್ಲೂಡ್ ಮಾಡಿ. ಲಾಸ್ ಏನ್ ಮಾಡಿರ್ತಾರೆ ಅಂತ ಹೇಳಿದಾನೆ ಸ್ಟಾರ್ಟಿಂಗ್ ಅಲ್ಲಿ. ನೋಡಿ ಪಾಯಿಂಟ್ ನಂಬರ್ 1 ಅಲ್ಲಿ ಅಬ್ನಾರ್ಮಲ್ ಲಾಸ್, ಸ್ಪೆಕ್ಯುಲೇಷನ್ ಎಲ್ಲ ಲಾಸ್ಗಳನ್ನ ಅವರು ಲಾಸ್ ಅನ್ಕೊಂಡು ಲೆಸ್ ಮಾಡಿಬಿಟ್ಟಿರ್ತಾರೆ. ಸರಿ ಮಾಡ್ಬೇಕಂದ್ರೆ ನಾವೇನ್ ಮಾಡಬೇಕು? ಆಡ್ ಮಾಡಬೇಕು. ಸೊ ಬನ್ನಿ ಆಡ್ ಮಾಡ್ತೀನಿ. ಆಡ್ ಅಬ್ನಾರ್ಮಲ್ ಲಾಸ್. ಯಾವ ವರ್ಷದಲ್ಲಿ ಅದು? 2014-15 ಅಲ್ಲಿ. ಆ ವರ್ಷದಲ್ಲಿ ಮಾತ್ರ ಎಂಟ್ರಿ ಮಾಡ್ತೀನಿ. ಮಿಕ್ಕಿದ ವರ್ಷಕ್ಕೆ ಸಂಬಂಧಪಟ್ಟಿಲ್ಲ ಇದು. ಸೊ ಎಲ್ಲ ಮಿಕ್ಕಿದ ಕಾಲಮಲ್ಲಿ ಎಲ್ಲ ಡ್ಯಾಶ್ ಹಾಕ್ತೀನಿ. ಸೊ ಆಡ್ ಮಾಡಿದೇನಾಗತ್ತೆ? ಟೋಟಲ್ ಮಾಡಬೇಕಾಗತ್ತೆ. Therefore, total is 20,000 plus 2,000, 22,000, 25,000, 38,000 ಮತ್ತೆ 35,000 ಬರುತ್ತೆ. ಅಲ್ಲಿಗೆ ಫಸ್ಟ್ ಪಾಯಿಂಟ್ ಮುಗೀತು. 2015-16 ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ₹25,000 ಪ್ರಾಫಿಟ್ ಅಲ್ಲಿ ಇನ್ಕ್ಲೂಡ್ಸ್ ಅಬ್ನಾರ್ಮಲ್ ಪ್ರಾಫಿಟ್ ಅಂತೆ. ನಾರ್ಮಲ್ ಪ್ರಾಫಿಟ್ ನಾವು ರೆಕಾರ್ಡ್ ಮಾಡೋದು P&L ಅಕೌಂಟ್ ಅಲ್ಲಿ, ಗುಡ್ ವಿಲ್ ಕ್ಯಾಲ್ಕುಲೇಟ್ ಪ್ರಾಫಿಟ್ ಅಲ್ಲಿ. ಅಬ್ನಾರ್ಮಲ್ ಇದ್ರೆ ನಾವೇನ್ ಮಾಡ್ಬೇಕಂದ್ರೆ ಅವ್ನು ಪ್ರಾಫಿಟ್ ಅಂತ ಏನ್ ಮಾಡಿ ತಪ್ಪು ಮಾಡ್ಬಿಟ್ಟಿದ್ದಾರೆ. ಪ್ರಾಫಿಟ್ ಅಂತ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ, ಅಂದ್ರೆ ಆಡ್ ಮಾಡ್ಬಿಟ್ಟಿರ್ತಾರೆ, ಪ್ರಾಫಿಟ್ ನ ಆಡ್ ಮಾಡ್ಬಿಟ್ಟಿರ್ತಾರೆ. ನಾವು ಸರಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಲೆಸ್ ಮಾಡ್ಬೇಕು. ಇಲ್ಲಿ ಕೊಟ್ಟು ಬರ್ದಿ ನೋಡಿ ಸೆಕೆಂಡ್ ಪಾಯಿಂಟ್ ಅಲ್ಲಿ ಅಬ್ನಾರ್ಮಲ್ ಪ್ರಾಫಿಟ್, ಸ್ಪೆಕ್ಯುಲೇಷನ್ ಪ್ರಾಫಿಟ್, ನಾನ್ ರೆಕರಿಂಗ್ ಪ್ರಾಫಿಟ್ ಅಂದ್ರೆ ಅವ್ರು ಆಡ್ ಮಾಡ್ಬಿಟ್ಟಿರ್ತಾರೆ, ನಾವು ಲೆಸ್ ಮಾಡಬೇಕು ಅಂತ ಬರ್ದೀನಿ. ಸೊ ಬನ್ನಿ ಇಲ್ಲಿ ಲೆಸ್ ಮಾಡೋಣ. ಅಬ್ನಾರ್ಮಲ್ ಪ್ರಾಫಿಟ್ ಯಾವ ವರ್ಷ ಅದು? 15-16. ಸೊ 15-16 ಅಲ್ಲಿ 5,000 rupees ಬರೆಯೋಣ. ಇದು ಖಾಲಿ ಆ ವರ್ಷಕ್ಕೆ ಸಂಬಂಧಪಟ್ಟಿರೋದ್ರಿಂದ ಬೇರೆ ವರ್ಷದಲ್ಲೆಲ್ಲ ಡ್ಯಾಶ್ ಹಾಕ್ಬಿಡೋಣ. ಲೆಸ್ ಮಾಡಿದಾಗ ಏನಾಗುತ್ತೆ? ಬ್ಯಾಲೆನ್ಸ್ ಸಿಗುತ್ತೆ ನಮಗೆ. ಸೊ 22,000 ಮೈನಸ್ ಡ್ಯಾಶ್ ಅಂತ 0 ಅಂದಾಗ 22,000, 25,000 ಮೈನಸ್ 5,000 ಅಂದಾಗ 20,000, 38,000, 35,000. ಸೊ ಅಲ್ಲಿಗೆ 2 ಮುಗೀತು. ಮೂರನೇ ವರ್ಷದಲ್ಲಿ ಹೋಗೋಣ. 16-17 ಅಲ್ಲಿ 38,000 ಇನ್ಕ್ಲೂಡ್ಸ್ ನಾನ್ ರೆಕರಿಂಗ್ ಇನ್ಕಮ್. ನೋಡಿ ಎರಡನೇ ಪಾಯಿಂಟ್ ಅಲ್ಲಿ ಅಬ್ನಾರ್ಮಲ್ ಪ್ರಾಫಿಟ್, ಸ್ಪೆಕ್ಯುಲೇಷನ್ ಪ್ರಾಫಿಟ್, ನಾನ್ ರೆಕರಿಂಗ್ ಪ್ರಾಫಿಟ್ ಅಥವಾ ಇನ್ಕಮ್ ಏನ್ ಮಾಡಿರ್ತಾರೆ? ಇನ್ಕಮ್, ನಾನ್ ರೆಕರಿಂಗ್ ಇನ್ಕಮ್ ಅನ್ಬಿಟ್ಟು ಆಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಾವು ಸರಿ ಮಾಡಕ್ಕೆ ಏನ್ ಬೇಕಾದ್ರೆ ಲೆಸ್ ಮಾಡ್ಬೇಕು. ಬನ್ನಿ ಹಾಗಾದ್ರೆ ಬರೆಯೋಣ. ಲೆಸ್ ನಾನ್ ರೆಕರಿಂಗ್ ಇನ್ಕಮ್ ಯಾವ ವರ್ಷದದು? 16-17. ಆ ವರ್ಷದಲ್ಲಿ 8,000 ಕೊಟ್ಟಿದ್ದಾರೆ. 8,000 ನೀವು ಲೆಸ್ ಮಾಡಿ, ಮಿಕ್ಕಿದೆಲ್ಲ ಕಾಲಮ್ಗಳಲ್ಲಿ ಡ್ಯಾಶ್ ಹಾಕೋಣ. ಹಾಗಾದ್ರೆ ಮತ್ತೆ ಬ್ಯಾಲೆನ್ಸ್ ಬರುತ್ತೆ ಲೆಸ್ ಮಾಡಿದಾಗ. 22,000, 20,000, 38,000 ಮೈನಸ್ 8,000 ಅಂದ್ರೆ 30,000, 35,000 ಬರುತ್ತೆ. ಲಾಸ್ಟ್ ಇಯರ್ 17-18 ಅಲ್ಲಿ 35,000 ಇನ್ಕ್ಲೂಡ್ಸ್ ಲಾಸ್ ಆಫ್ 5,000 rupees ಡ್ಯೂ ಟು ಸ್ಪೆಕ್ಯುಲೇಷನ್. ಅಂದ್ರೆ ಸ್ಪೆಕ್ಯುಲೇಷನ್ ಲಾಸ್ ಅಂತ. ನಾನು ಸ್ಪೆಕ್ಯುಲೇಷನ್ ಲಾಸ್ ಅಂದ್ರೆ ಬೇರೆ ಬಿಸ್ನೆಸ್ ಅದು ಶಾರ್ಟ್ ಟರ್ಮ್. ಏನು ಸ್ಪೆಕ್ಯುಲೇಷನ್ ಅಂದ್ರೆ ಅರ್ನಿಂಗ್ ಪ್ರಾಫಿಟ್ ಥಿಂಕಿಂಗ್ ಅಬೌಟ್ ಫ್ಯೂಚರ್.
ನಾಳೆ ದಿನ ಪ್ರಾಫಿಟ್ ಬರುತ್ತೆ ಅಂತ ನಾವು 2-3 ದಿನ, ಒಂದು ವಾರ, ಒಂದು ತಿಂಗಳಲ್ಲಿ ಬಿಸ್ನೆಸ್ ಮಾಡೋದು. ಶಾರ್ಟ್ ಟರ್ಮ್ ಅಲ್ಲಿ ಮಾಡುವಂಥ ಬಿಸ್ನೆಸ್. ಆ ಬಿಸ್ನೆಸ್ ರೆಗ್ಯುಲರ್ ಬಿಸ್ನೆಸ್ ಅಲ್ಲಿ ಸೇರಿಸಬಾರ್ದು. ಇವ್ರು ಸೇರಿಸ್ಕೊಂಡ್ಬಿಟ್ಟಿದ್ದಾರೆ, ಅದನ್ನ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದಾರೆ. ಲಾಸ್ ಅಂತ ಏನ್ಮಾಡಿ ಮೈನಸ್ ಮಾಡಿಬಿಟ್ಟಿರ್ತಾರೆ. ಸೊ ಎಲ್ಲ ಲಾಸ್ಗಳನ್ನ ನಾವು ಮೈನಸ್ ಮಾಡ್ಬಿಟ್ಟು ನಾವು ಸರಿ ಮಾಡಕ್ಕೆ ಏನ್ ಮಾಡಬೇಕು? ಆ್ಯಡ್ ಮಾಡಬೇಕು. ಬನ್ನಿ ಆ್ಯಡ್ ಮಾಡೋಣ. ಹಾಗಾದ್ರೆ ಆ್ಯಡ್ ಸ್ಪೆಕ್ಯುಲೇಷನ್ ಲಾಸ್ ಯಾವ ವರ್ಷದದು? 17-18. ಸೊ ಆಲ್ ಇವರಲ್ಲಿ 5,000 ಆ್ಯಡ್ ಮಾಡೋಣ, ಮಿಕ್ಕಿದೆಲ್ಲ ವರ್ಷಗಳಲ್ಲಿ ಡ್ಯಾಶ್ ಹಾಕೋಣ. ಸೊ ಅಲ್ಲಿಗೆ ಆ್ಯಡ್ ಮಾಡಿದಾಗ ಟೋಟಲ್ ಬರುತ್ತೆ 22,000, 20,000, 30,000 ಮತ್ತು 35,000 ಬರ್ತಾ ಇದೆ. ಸರಿ, 40,000 ಬರ್ತಾ ಇದೆ. 35,000 ಪ್ಲಸ್ 5,000 40,000 ಬರ್ತಾ ಇದೆ. ಇದನ್ನೇನಂತ ಕರೆಯೋಣ? ಅಡ್ಜಸ್ಟೆಡ್ ಪ್ರಾಫಿಟ್ಸ್ ಅಂತ ನಾವೇನು ಮಾಡಿದ್ರೆ ಕರೀತೀವಿ. ಸ್ನೇಹಿತರೆ, ಈ ಥರ ಅಡ್ಜಸ್ಟೆಡ್ ಪ್ರಾಫಿಟ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಬನ್ನಿ ಎರಡನೇ ಸ್ಟೆಪ್ಪಲ್ಲಿ ಏನು ಮಾಡಬೇಕು? ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್. ನೀವೇನು ಅಡ್ಜಸ್ಟ್ ಪ್ರಾಫಿಟ್ಸ್ ಮಾಡಿ ಫೈನಲ್ ಆನ್ಸರ್ ಮಾಡಿದ್ದೀರಾ ಇಲ್ಲಿ, ಈ 22, 20, 30, 40,000 ಅಂತ, ಅದನ್ನು ಆವರೇಜ್ ಮಾಡಬೇಕು, ಸರಾಸರಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆವರೇಜ್ ಮಾಡೋಕ್ಕೆ ನಮಗೆ 2 ಮೆಥಡ್ ಇದ್ದಾವೆ. ಒಂದು ಸಿಂಪಲ್ ಆವರೇಜ್ ಮೆಥಡ್, ಇನ್ನೊಂದು ವೆಯ್ಟೆಡ್ ಆವರೇಜ್ ಮೆಥಡ್. ಯಾವ ಮೆಥಡ್ನ ನಾವು ಸೆಲೆಕ್ಷನ್ ಮಾಡ್ಕೊಬೇಕು ಅದು ನಮಗೆ ಬಿಟ್ಟಿರೋಂಥದ್ದು. ಸೊ ಯಾವಾಗ ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ವೆಯ್ಟೆಡ್ ಆವರೇಜ್ ಮೆಥಡ್ ಇದ್ರೆ ಅವರೇ ಮೆನ್ಷನ್ ಮಾಡಿರ್ತಾರೆ. ಕ್ಯಾಲ್ಕುಲೇಟ್ 3 years ಪರ್ಚೇಸ್ ಆಫ್ ವೆಯ್ಟೆಡ್ ಆವರೇಜ್ ಅಂತ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ವೆಯ್ಟ್ಸ್ ಅಂತ ಕೊಟ್ಟಿರ್ತಾರೆ. ಅವಾಗ ನಮಗೆ ಕ್ಲೂ ಗೊತ್ತಾಗ್ಬಿಡುತ್ತೆ ವೆಯ್ಟೆಡ್ ಆವರೇಜ್ ಮಾಡಬೇಕು ಅಂತ. ಏನೂ ಹೇಳ್ದೇ ಇರೋವಾಗ ನಾವೇ ಡಿಸೈಡ್ ಮಾಡಬೇಕು, ಸಿಂಪಲ್ ಆವರೇಜ್ ಮೆಥಡಲ್ಲಿ ಪ್ರಾಬ್ಲಮ್ ಮಾಡಬೇಕಾ ಅಥವಾ ವೆಯ್ಟೆಡ್ ಆವರೇಜ್ ಪ್ರಾಬ್ಲಮ್ ಮಾಡಬೇಕಾ ಅಂತ ನಾವೇ ಡಿಸೈಡ್ ಮಾಡಬೇಕು. ಹೆಂಗ್ ಮಾಡ್ಬೇಕಂದ್ರೆ, ಏನು ನೀವು ಅಡ್ಜಸ್ಟೆಡ್ ಪ್ರಾಫಿಟ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ದೀರಾ ಅದರದ್ದು ಟ್ರೆಂಡ್ನ ನೀವು ಚೆಕ್ ಮಾಡ್ಕೊಂಡ್ಬಿಡ್ಬೇಕು. ಟ್ರೆಂಡ್ ಅಂದ್ರೆ ಅದು ಇನ್ಕ್ರೀಸಿಂಗ್ ಟ್ರೆಂಡಲ್ಲಿ ಇದೆಯಾ, ಡಿಕ್ರೀಸಿಂಗ್ ಟ್ರೆಂಡಲ್ಲಿ ಇದೆ. ಒಂದೇ ಸಾರಿ ಪ್ರತಿ ವರ್ಷ ಜಾಸ್ತಿ ಆಗ್ತಾ 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 ಇನ್ಕ್ರೀಸಿಂಗ್ ಟ್ರೆಂಡಲ್ಲಿ ಇದ್ರೆ ಅವಾಗ ವೆಯ್ಟೆಡ್ ಆವರೇಜ್ ಮೆಥಡ್. ಇಲ್ಲ ಒಂದೇ ಸಾರಿ ಕಡಿಮೆ ಆಗ್ತಾ 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 10,000, 9,000, 8,000, 5,000 ಅಂತ ಒಂದೇ ಸಾರಿ ಪ್ರಾಫಿಟ್ ಹಂಗೆ ಸೈಡ್ ಬೀಳ್ತಾ ಇದ್ರೆ, ಇಳಿಕೆ ಕ್ರಮದಲ್ಲಿ ಇದ್ರೆ, ಡಿಸೆಂಡಿಂಗ್ ಆರ್ಡರ್ ಇದ್ರೆ ನಾವು ವೆಯ್ಟೆಡ್ ಆವರೇಜ್ ಮೆಥಡ್. ಅಸೆಂಡಿಂಗ್ ಆರ್ಡರ್ ಇದ್ರೆ ಪ್ರಾಫಿಟ್ ವೆಯ್ಟೆಡ್ ಆವರೇಜ್ ಮೆಥಡ್, ಡಿಸೆಂಡಿಂಗ್ ಆರ್ಡರ್ ಇದ್ರೆ ವೆಯ್ಟೆಡ್. ಅಕಸ್ಮಾತ್ ಫ್ಲಕ್ಚುಯೇಷನ್ ಇದ್ರೆ, ಯಾವ್ದಾದ್ರು ಒಂದು ವರ್ಷ ಜಾಸ್ತಿ ಹಿಂದೆ ಮುಂದೆ ಆಗಿದ್ರೆ ಅವಾಗ ಸಿಂಪಲ್ ಆವರೇಜ್ ಮೆಥಡ್ನ ಯೂಸ್ ಮಾಡ್ತೀವಿ. ನೋಡಿ, ಈ ಪ್ರಾಬ್ಲಮ್ ಅಲ್ಲಿ 22,000 ಇದೆ, ಆಮೇಲೆ ಪ್ರಾಫಿಟ್ 20,000ಗೆ ಕಡಿಮೆ ಆಗೋಯ್ತು, ಮತ್ತೆ ಜಾಸ್ತಿ 30,000 ಆಯ್ತು, ಮತ್ತೆ ಜಾಸ್ತಿ ಆಯ್ತು. ಯಾವ್ದಾದ್ರು ಒಂದು ವರ್ಷ ಹಿಂಗೇನಾದ್ರು ವೇರಿಯೇಷನ್ ಆದ್ರೆ, ಫ್ಲಕ್ಚುಯೇಟ್ ಆದ್ರೆ ಪ್ರಾಫಿಟ್, ಟ್ರೆಂಡ್ ಫ್ಲಕ್ಚುಯೇಟ್ ಆದ್ರೆ ನಾವೇನ್ ಮಾಡ್ಬೇಕಂದ್ರೆ ಅದನ್ನ ಸಿಂಪಲ್ ಆವರೇಜ್ ಮೆಥಡ್ ಅಲ್ಲಿ ಪ್ರಾಬ್ಲಮ್ನ ಆನ್ಸರ್ ಮಾಡಬೇಕು. ಸೊ ಇಲ್ಲ ಯಾವ ಮೆಥಡ್ ಅಪ್ಲೈ ಮಾಡಬೇಕು? ಸಿಂಪಲ್ ಆವರೇಜ್ ಮೆಥಡ್. ಬನ್ನಿ ಅಪ್ಲೈ ಮಾಡೋಣ. Therefore, adjusted average profit equals to total profits divided by total years. ಈ ಫಾರ್ಮುಲಾನ ನಾಪ್ಕ ಇಟ್ಕೊಬೇಕು. ಟೋಟಲ್ ಪ್ರಾಫಿಟ್ ಅಂದ್ರೆ ಯಾವ ಪ್ರಾಫಿಟ್? ಅವ್ರು ಕೊಟ್ಟಿರುವಂಥ ಪ್ರಾಬ್ಲಮ್ ಅಲ್ಲಿ ಕೊಡ್ತಾ ಅದಲ್ಲ, ನೀವು ಕ್ಯಾಲ್ಕುಲೇಟ್ ಮಾಡಿದಿರಲ್ಲ, ಅಡ್ಜಸ್ಟೆಡ್ ಪ್ರಾಫಿಟ್ ಮಾಡಿದಿರಲ್ಲ, ಇಲ್ಲಿ ಟೋಟಲ್ ಪ್ರಾಫಿಟ್ ಬರೆಯೋಕ್ಕೋಸ್ಕರ ಇವೆಲ್ಲ ಅಡ್ಜಸ್ಟ್ ಮಾಡಿದ್ದು. ಸೊ ಅಡ್ಜಸ್ಟೆಡ್ ಪ್ರಾಫಿಟ್ಸ್ನ ಬರ್ಕೊಳ್ತೀನಿ. 22,000 ಪ್ಲಸ್ 20,000 ಪ್ಲಸ್ 30,000 ಪ್ಲಸ್ 40,000 ಡಿವೈಡೆಡ್ ಬೈ ಎಷ್ಟು ವರ್ಷದ ಪ್ರಾಫಿಟ್ ಕನ್ಸಿಡರ್ ಮಾಡಿದ್ದೀವಿ? 4 ವರ್ಷದ್ದು. ಸೊ ಡಿವೈಡೆಡ್ ಬೈ 4. ಸೊ ನ್ಯೂಮರೇಟರ್ ಟೋಟಲ್ ಮಾಡಿ, ಯು ವಿಲ್ ಗೆಟ್ 1,12,000 ಡಿವೈಡೆಡ್ ಬೈ 4. ಅವಾಗ ಎಷ್ಟಾಗುತ್ತೆ ಅಮೌಂಟ್? 28,000 ಬರ್ತಾ ಇದೆ. ಇದು ಏನಂತ ಕರಿತೀವಿ ನಾವು ಅಂದ್ರೆ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ಸ್ ಅಂತ ಕರಿತೀವಿ 28,000. ಇದು ಸೆಕೆಂಡ್ ಮೆಥಡ್. ಮೂರನೇ ಮೆಥಡ್ ಅಲ್ಲಿ ಏನ್ ಮಾಡ್ತೀವಿ? ಮೂರನೇ ಸ್ಟೆಪ್ ಅಲ್ಲಿ ಮೂರನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ? ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಗುಡ್ ವಿಲ್. ಸೊ ಬರೀ ಸ್ಟೆಪ್ ನಂಬರ್ 3, ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂಯೇಷನ್ ಗುಡ್ ವಿಲ್. ಗುಡ್ ವಿಲ್ ಈಕ್ವಲ್ಸ್ ಟು ಏನ್ ಹೇಳ್ತಾರೆ ಇಲ್ಲಿ? ಗುಡ್ ವಿಲ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ, ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್ ಆಫ್ ಬಿಸ್ನೆಸ್ ಆನ್ 3 years ಪರ್ಚೇಸ್. ಅಂದ್ರೆ 3 years ಪರ್ಚೇಸ್ ಅಂದ್ರೆ 3 times ಆಫ್ ಆವರೇಜ್ ಪ್ರಾಫಿಟ್. 3 years ಪರ್ಚೇಸ್ ಆಫ್ ಆವರೇಜ್ ಪ್ರಾಫಿಟ್ ಅಂದ್ರೆ ಆವರೇಜ್ ಪ್ರಾಫಿಟ್ 3 times. 2 years ಪರ್ಚೇಸ್ ಆಫ್ ಆವರೇಜ್ ಬಂದ್ರೆ 2 times ಆಫ್ ಆವರೇಜ್ ಪ್ರಾಫಿಟ್ ಅಂತ. ಇಲ್ಲಿ ಹೆಂಗ್ ಬರೀತಿ ಫಾರ್ಮುಲಾ ಅಂದ್ರೆ, ಏನ್ ಆನ್ಸರ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಸೆಕೆಂಡ್ ಸ್ಟೆಪ್ ಅಲ್ಲಿ ನಾವು ಏನೇನು ತಗೊಂಡ್ವಿ ಕ್ಯಾಲ್ಕುಲೇಟ್ ಮಾಡಿದ್ವಿ? ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ಸ್ ಇಂಟು ಎಷ್ಟು ವರ್ಷದ ಪರ್ಚೇಸ್ ಅಂತ ಹೇಳಿ ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಅಂತ ಫಾರ್ಮುಲಾ ಬರ್ಕೊಬೇಕು ಫಸ್ಟ್. ಸೊ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ನಮಗೆ ಗೊತ್ತಿದೆ 28,000 ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಎಷ್ಟಿದೆ, ಎಷ್ಟು ವರ್ಷ ಅಂತ ಹೇಳಿದ್ರಲ್ಲಿ 3 years ಪರ್ಚೇಸ್ ಅಂತ ಪ್ರಾಬ್ಲಮ್. 3 years ಪರ್ಚೇಸ್ ಆಫ್ ಆವರೇಜ್ ಪ್ರಾಫಿಟ್ ಅಂತ. ಸೊ ಇಂಟು 3 ಅಂತ ಬಂದಾಗ ನಿಮ್ಗೆ ಎಷ್ಟಾಗತ್ತೆ? ಇದು 84,000 ಬರುತ್ತೆ. ಇದನ್ನ ನಾವೇನಂತ ಕರಿತೀವಿ? ಗುಡ್ ವಿಲ್ ಅಂತ ಕರಿತೀವಿ. ಸ್ನೇಹಿತರೆ, ಈ ತರ ನಾವು ಆವರೇಜ್ ಪ್ರಾಫಿಟ್ ಮೆಥಡ್ ಅಲ್ಲಿ ಈ ತರ ಆನ್ಸರ್ ಮಾಡ್ತೀವಿ. ಸೊ ಮೂರು ಸ್ಟೆಪ್, ಇವನ್ ವೆಯ್ಟೆಡ್ ಆವರೇಜ್ ಮೆಥಡ್ ಅಲ್ಲೂ ಕೂಡ 3 ಸ್ಟೆಪ್. ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಪ್ರಾಫಿಟ್ಸ್, ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಮಾಡ್ತೀವಿ, ಆದ್ರೆ ಫಾರ್ಮುಲಾ ಚೇಂಜ್ ಮಾಡ್ಕೊಂತೀವಿ. ಎರಡನೇ ಸ್ಟೆಪ್ ಅಲ್ಲಿ ಫಾರ್ಮುಲಾ ವೆಯ್ಟೆಡ್ ಆವರೇಜ್ ಮೆಥಡ್ ಹೆಂಗ್ ಮಾಡ್ತೀವೋ ಆ ಒಂದು ಮೆಥಡ್ ಪ್ರಾಬ್ಲಮ್ ಬಂದಾಗ ಮಾಡ್ತೀವಿ, ಅದನ್ನ ಆ ತರ ಮಾಡ್ಕೊಳ್ಬೇಕು. ಮೂರನೇ ಸ್ಟೆಪ್ ಕಾಮನ್ ಆಗಿರುತ್ತೆ, ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ಸ್ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಅಂದಾಗ ಮಲ್ಟಿಪಲ್ ಮಾಡಿದಾಗ ಬರುತ್ತೆ. ಸೊ ಇದರಿಂದ ಸ್ನೇಹಿತರೆ ಈ ಒಂದು ಪ್ರಾಬ್ಲಮ್ನ
ಈ ಪ್ರಾಬ್ಲಮ್ನ ಈ ಥರ ಮಾಡೋದು. ಮತ್ತು ಇಲ್ಲಿ ನೋಟ್ ಅಂತ ಏನು ಕೊಟ್ಟಿದ್ದೇನೆ ಇದನ್ನು ಜ್ಞಾಪಕ ಇಟ್ಕೊಳ್ಬೇಕು. ಮತ್ತು ಸ್ಟಾರ್ಟಿಂಗಲ್ಲಿ ನಾನು ಹೇಳೋದ್ನೆಲ್ಲ 3 ಕಂಡೀಷನ್ ಇಟ್ಕೊಂಡ್ರೆ 14 ಮಾರ್ಕ್ಸ್ ಪ್ರಾಬ್ಲಮಲ್ಲಾಗಲಿ, 6 ಮಾರ್ಕ್ಸ್ ಪ್ರಾಬ್ಲಮ್ ಆಗಲಿ, ಇಲ್ಲ 12 ಮಾರ್ಕ್ಸ್ ಪ್ರಾಬ್ಲಮಲ್ಲಾಗಲಿ, ಎಲ್ಲ ಪ್ರಾಬ್ಲಮ್ ಕೂಡ ಆ ಒಂದು ಪಾಯಿಂಟ್ಸ್ ನಮಗೆ ಯೂಸ್ ಆಗುತ್ತೆ. ಸೊ ಸ್ನೇಹಿತರೆ, ನೀವು ಈ ಒಂದು ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮತ್ತು ಇನ್ನೂ ಯಾರಾದರೂ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಬಟನ್ ಒತ್ತಿ. ನಿಮಗೆ ಎಲ್ಲ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಯಾವ ವಿಡಿಯೋ ಅಪ್ಲೋಡ್ ಆಗುತ್ತೆಲ್ಲ ನಿಮಗೆ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ. ಸೊ ಮುಂದಿನ ವಿಡಿಯೋ ಸೆಷನಲ್ಲಿ ಮತ್ತೆ ಒಂದ್ಸಾರಿ ನಿಮ್ಮ ಜೊತೆ ಮುಂದೆ ಬರ್ತೇನೆ, ಮತ್ತು ನಿಮ್ಮ ಜೊತೆ ಇನ್ನೊಂದು ಪ್ರಾಬ್ಲಮ್ನ ಡಿಸ್ಕಸ್ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.